ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ಒಂದು ಸುಲಭವಾದ ಜ್ಯೂಸ್ ಹೇಳ್ಕೊಡ್ತಾ ಇದ್ದೀನಿ. ಈ ಜ್ಯೂಸ್ನ ಮನೇಲೇ ನೀವು ಈಸಿಯಾಗಿ ತಯಾರಿಸ್ಕೋಬೋದು ಅಂತ ಹೇಳ್ತೀನಿ. ಯಾರಿಗೆ ಟೈಮ್ ಇರಲ್ಲ ಎಕ್ಸಸೈಸ್ ಮಾಡೋದಕ್ಕೆ, ಹಾಗೆಯೇ ಯಾರಿಗೆ ಡಯಟ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ ಅವೆಲ್ಲ ಇದು ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಇದು ತುಂಬ ಈಸಿಯಾಗಿ ನಿಮ್ಮ ವೆಯ್ಟ್ ರೆಡ್ಯೂಸ್ನ ಆರಾಮಾಗಿ ಒಂದು ತಿಂಗಳಲ್ಲಿ 3-4 kg ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ತೀನಿ. ನಾನು ಟ್ರೈ ಮಾಡಿದ್ದೀನಿ. ಇದಕ್ಕೆ ಮನೆಯಲ್ಲೇ ಸಿಗೋಂಥ 3 ಪದಾರ್ಥಗಳಿಂದ ನಾವು ಈ ಜ್ಯೂಸನ್ನ ತಯಾರಿಸ್ಕೋಬಹುದು. ಅದೇನೇನೆಂದರೆ ಹಾಗಲಕಾಯಿ ಮತ್ತು ಶುಂಠಿ, ಹಾಗೆಯೇ ಲೆಮನ್ ಜ್ಯೂಸ್ ಅಂತ ಹೇಳ್ಬೋದು. ಇದರಲ್ಲಿ ನಮ್ಮದು ಮೇನ್ ಇಂಗ್ರೀಡಿಯೆಂಟ್ ಬಂದು ಹಾಗಲಕಾಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಅದು ನಿಮ್ಮದು ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಹಾಗಲಕಾಯಿ ಒಂದು ಹೈ ಇನ್ ಡಯಟ್ರಿ ಫೈಬರ್. ಸೊ ನಮ್ಮ ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತಾರೆ ನಮಗೆ ಫೈಬರ್ಸ್ ಜಾಸ್ತಿ ತಿನ್ನಿ ನೀವು ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತಂದರೆ ಅಂತ. ಅದಕ್ಕೆ ಹಾಗಲಕಾಯಿ ಇದೊಂದು ಬೆಸ್ಟ್ ತರಕಾರಿ ಅಂತಲೇ ಹೇಳ್ಬೋದು ನಿಮ್ಮ ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ. ಅದರಲ್ಲಿ ತುಂಬ ಡಯಟ್ರಿ ಫೈಬರ್ ಇದೆ. ಅದು ನಿಮ್ಮದು ವೆಯ್ಟ್ ಏನಿದೆ ಅದನ್ನು ಆದಷ್ಟು ಬೇಗ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ವಿಟಮಿನ್ ಬಿ ಇದೆ, ವಿಟಮಿನ್ ಇ ಇದೆ, ಹಾಗೆಯೇ ಪೊಟ್ಯಾಷಿಯಮ್ ಇದೆ. ಇದು ನಿಮಗೆ ಇಮ್ಯೂನ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಹಾಗಲಕಾಯಿ ಒಂದು ಒಳ್ಳೆ ಬ್ಲಡ್ ಪ್ಯೂರಿಫೈಯರ್ ಕೂಡ ಹೌದು. ನಿಮ್ಗೆ ಯಾರಿಗಾದರೂ ಶುಗರ್ ಇದ್ದರೆ ಅವ್ರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಈ ಜ್ಯೂಸು. ಅವ್ರದ್ದು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ಹಾಗಲಕಾಯಿ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಹಾಗಲಕಾಯಿನ ನಾವು ಜಾಸ್ತಿ ತಿನ್ನೋದ್ರಿಂದ ನಮ್ಮದು ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ತೀನಿ. ಈ ಜ್ಯೂಸ್ನ ನೀವು ವಾರದಲ್ಲಿ 5 ಸರಿ ಮಾಡ್ಕೊಂಡು ಕುಡಿದ್ರೆ ಸಾಕು, ನೀವು 1 ತಿಂಗಳಲ್ಲೇ ರಿಸಲ್ಟ್ಸ್ನ ನೋಡ್ತೀರಾ ಅಂತ ಹೇಳ್ತೀನಿ. ಹಾಗೆಯೇ ಯಾರಿಗಾದ್ರೂ ಶುಗರ್ ಇದ್ದರೆ ಅವರು ವಾರ ಪೂರ್ತಿ ಬೇಕಾದರೂ ಕುಡಿಬೋದು ಅಂತ ಹೇಳ್ತೀನಿ. ದಿನದಲ್ಲಿ 1 ಸರಿ ಈ ಜ್ಯೂಸನ್ನ ಕುಡೀರಿ ಅಂತ ಹೇಳ್ತೀನಿ. ಈ ಜ್ಯೂಸನ್ನ ಹೇಗೆ ಮಾಡೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹಾಗಲಕಾಯಿ ತೊಗೊಳ್ಳಿ. ನಾನು 1 ಹಾಗಲಕಾಯಲ್ಲಿ ಹಾಫ್ ಹಾಗಲಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಹಾಗೆ ಲೆಮನ್, ಸ್ವಲ್ಪ ವಾಟರ್ ಕೂಡ ತಗೊಳ್ಳಿ. ಮಿಕ್ಸರ್ಗೆ ಹಾಗಲಕಾಯಿ, ಶುಂಠಿ, ಲೆಮನ್, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ರುಬ್ಕೊಂಡ್ಮೇಲೆ ಜ್ಯೂಸ್ ಈ ರೀತಿಯಾಗಿ ಬರುತ್ತೆ. ನಾನು ಇದನ್ನು ಸೋಸ್ಕೊಂಡಿದ್ದೀನಿ, ನೀವು ಕೂಡ ಸೋಸ್ಕೊಳ್ಳಿ ಅಂತ ಹೇಳ್ತೀನಿ. ಅಂದರೆ ಫಿಲ್ಟರ್ ಮಾಡ್ಕೊಳ್ಳಿ. ಗಾಯ್ಸ್, ಇವಾಗ ನೀವು ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ? ಸುಲಭವಾಗಿತ್ತಲ್ವ? ಆರಾಮಾಗಿ ಈಸಿಯಾಗಿ ಮನೇಲೇ ಮಾಡ್ಕೊಬೋದು. ಏನಿಲ್ಲ, ಇದಕ್ಕೆ ಏನು 2-3 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ನೀವು ಎಕ್ಸಸೈಸ್ ಮಾಡಬೇಕು ಅಂದರೆ 20 ಮಿನಿಟ್ಸ್ ಆದರೂ ತೊಗೊಳುತ್ತೆ. ಬಟ್ ಈ ಒಂದು ಜ್ಯೂಸ್ಗೆ ಏನಿದೆ 2-3 ಮಿನಿಟ್ಸ್ ಅಷ್ಟೇ. ಹಾಗನ್ಬಿಟ್ಟು ಎಕ್ಸಸೈಸ್ ಮಾಡಬೇಡಿ ಅಂತಲ್ಲ, ಮಾಡಿ. ಹಾಗೆಯೇ ದಿನದಲ್ಲಿ ಒಂದು 20 ನಿಮಿಷ ವಾಕ್ ಮಾಡಿದ್ರೆ ಅದು ನಿಮ್ಮ ದೇಹಕ್ಕೂ ಕೂಡ ಒಳ್ಳೆಯದು. ಮತ್ತು ಈ ರಿಸಲ್ಟ್ಸ್ಗೆ ಈ ಜ್ಯೂಸ್ ಏನು ಕುಡಿತೀರಾ ಅದು ಇನ್ನೂ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ತೀನಿ. ಬಟ್ ಯಾರಿಗೆ ಕೆಲಸಕ್ಕೆ ಹೋಗ್ತಿರ್ತೀರಾ, ಆ ಮಧ್ಯದಲ್ಲಿ ನಿಮ್ಗೆ ಎಕ್ಸಸೈಸ್ ಮಾಡೋದಕ್ಕೆ ಟೈಮ್ ಇರಲ್ಲ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ನನ್ನ ಟಿಪ್ ಏನಂತಂದರೆ, ಕೆಲಸಕ್ಕೆ ಹೋಗೋರಾದರೂ ನೀವು ಸ್ವಲ್ಪ ನಿಂತ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತೀನಿ. ಆವಾಗ ನಮ್ಮ ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹಾಗೆ ಮನೇಲಿ ಇರಬೇಕಾದ್ರೂ ಅಷ್ಟೇ, ಆಲ್ಮೋಸ್ಟ್ ಓಡಾಡ್ತಾ ಇದ್ದರೆ ನಮ್ಮದು ಬಾಡಿಗೆ ನಮಗೆ ಎಕ್ಸಸೈಸ್ ಆಗ್ತಿರುತ್ತೆ ಗೊತ್ತಿಲ್ಲದೇ. ಹಾಗಾಗಿ ನಾವು ಜಾಸ್ತಿ ಕೂತ್ಕೊಂಡು ಎಲ್ಲ ಕೆಲಸ ಮಾಡಬಾರ್ದು ಅಂತ ಹೇಳ್ತೀನಿ. ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ತೋರಿಸಿದಂಥ ಜ್ಯೂಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ಲೈಕ್ ಮಾಡಿ ವಿಡಿಯೋನ ಅಂತ ಹೇಳ್ತೀನಿ. ಲೈಕ್ ಮಾಡಿದ್ರೆ ನನಗೆ ಖುಷಿ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.